ಮುಡಾ ಅಕ್ರಮದ ವಿರುದ್ಧ ಬಿಜೆಪಿ ಜೆಡಿಎಸ್ ನಾಯಕರ ಪಾದಯಾತ್ರೆ ಮುಂದುವರೆದಿದೆ. ಜೊತೆಗೆ ಒಬ್ಬೊಬ್ಬ ನಾಯಕರು ಕೂಡ ಒಂದೊಂದು ರೀತಿಯಾಗಿ ಸರ್ಕಾರದ ವಿರುದ್ಧ ಚಾಟಿ ಬೀಸ್ತಾ ಇದ್ದಾರೆ. ಕಾಂಗ್ರೆಸ್ ನಾಯಕರ ವಿರುದ್ಧ ಜೆಡಿಎಸ್ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಸಚಿವ ಕೆಎನ್ ರಾಜಣ್ಣ ವಿರುದ್ಧ ಹರಿಹಾಯ್ದಿದ್ದಾರೆ. ಇದೇ ಸಂದರ್ಭದಲ್ಲಿ ಜೆಡಿಎಲ್ಪಿ ನಾಯಕ ಸುರೇಶ್ ಬಾಬು ಕೂಡ ಈ ಸಂದರ್ಭದಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಜೆಡಿಎಸ್ ನಾಯಕರನ್ನ ಸಚಿವ ಕೆಎನ್ ರಾಜಣ್ಣ ಜೋಕರ್ ಎಂಬ ಪದವನ್ನ ಬಳಕೆ ಮಾಡಿದ್ದಾರೆ. ಇದ್ರ ಬಗ್ಗೆ ಕೂಡ ಪ್ರಸ್ತಾಪ ಆಗಿದೆ. ಮೊದಲು ಅವರು ಎಲ್ಲಿಂದ ಎಲ್ಲಿಗೆ ಹೋಗಿದ್ದು ಅನ್ನೋದನ್ನ ತಿಳಿದುಕೊಳ್ಬೇಕಿದೆ. ಪರಿಶಿಷ್ಟ ಜಾತಿಯ ಪಿಎಸ್ಐ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಪಿಎಸ್ಐ ಸಾವಿಗೆ ಸಂಬಂಧಪಟ್ಟಂತೆ ಕೂಡ ಇಲ್ಲಿ ಪ್ರಸ್ತಾಪ ಆಗಿದೆ. ಇದಕ್ಕೆ ನಾವು ತಕ್ಕ ಉತ್ತರ ಕೊಡ್ತೀವಿ ಅಂತ ಸುರೇಶ್ ಬಾಬು ಕಿಡಿಕಾರಿದ್ದಾರೆ. ಮುಡಾ ಅಕ್ರಮದ ವಿರುದ್ಧ ಜೆಡಿಎಸ್ ಬಿಜೆಪಿ ಪಾದಯಾತ್ರೆಯ ಸಂದರ್ಭದಲ್ಲಿ ಜೆಡಿಎಸ್ ನಾಯಕರು ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಇವತ್ತು ನೀವೇ ನೋಡ್ತಾ ಇದ್ದೀರಿ, ದಿನೇ ದಿನೇ ಸಾಗರೋಪಾದಿಯಲ್ಲಿ ಎಲ್ಲ ರಾಜ್ಯದ ನಾನಾ ಭಾಗದಿಂದ ಜೆಡಿಎಸ್ ಮತ್ತು ಬಿಜೆಪಿಯ ಕಾರ್ಯಕರ್ತರು ಈ ಪಾದಯಾತ್ರೆಯಲ್ಲಿ ಹೆಜ್ಜೆ ಹಾಕ್ತಾ ಇರ್ತಕ್ಕಂಥದ್ದನ್ನು ನೋಡಿದಾಗ ಖಂಡಿತ ಇದಕ್ಕೆ ಅಭೂತಪೂರ್ವವಾದಂಥ ಒಂದು ಬೆಂಬಲ ವ್ಯಕ್ತವಾಗಿದೆ ಅಂತ ನಿಮಗೆ ಭಾಸವಾಗ್ತಾ ಇದೆ. ಇದನ್ನ ಮೊಟಕುಗೊಳಿಸೋ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ಇದನ್ನ ವಿಷಾಂತರ ಮಾಡಲಿಕ್ಕೆ ಕಾಂಗ್ರೆಸ್ನವ್ರ ಪಾಪ ಮುಂದೆ ಅವರು ಸಭೆಗಳನ್ನ ಮಾಡ್ಕೊಂಡು ಹೊರಟಿದ್ದಾರೆ. ಅವ್ರ ಕೈಲೇ ಅಧಿಕಾರ ಇದೆ. ನಾನೊಂದು ಕಾಂಗ್ರೆಸ್ನ ಮುಖ್ಯಮಂತ್ರಿಗಳಾದಿಯಾಗಿ ಎಲ್ಲರನ್ನೂ ಕೇಳಲಿಕ್ಕೆ ಬಯಸ್ತೇನೆ, ನಿಮ್ಮ ಕೈಲೇ ಅಧಿಕಾರ ಇದೆ. ಏನೇ ತನಿಖೆ ಇದ್ರೂ ಮಾಡ್ಕೊಳ್ಳಿ. ನಿಮ್ಗೆ ಯಾರು ಅಡ್ಡಿ ಬಂದಿಲ್ಲ, ನಿಮ್ಗೆ ಯಾರು ಮಾಡಬೇಡಿ ಅಂತ ಎರಡೂ ಪಕ್ಷದ ಮುಖಂಡರು ನಿಮ್ಗೇನು ಹವಾಲನ್ನು ಕೊಟ್ಟಿಲ್ಲ. ಆದರೆ ನೀವು ಅದನ್ನು ಮಾಡಲಿಕ್ಕಾಗದೆ ನಿಮ್ಮ ಉಳುಕನ್ನು ಮುಚ್ಕೊಳ್ಳೋಕ್ಕೋಸ್ಕರ ನೀವು ಇವತ್ತು ಏನು ಸಭೆಗಳನ್ನ ಮಾಡ್ಕೊಂಡು ಹೊಟ್ಟಿದ್ದೀರಿ. ಎಲ್ಲೋ ಒಂದು ಕಡೆ ಒಂದು ನಿಸ್ಸಹಾಯಕತೆ ನಿಮ್ಮದು ಇಲ್ಲೇ ಎದ್ದು ತೋರಿಸ್ತಾ ಇದೆ. ಮೊದಲನೇದಾಗಿ ಸದನದಲ್ಲೂ ಕೂಡ ನೀವು ಹಾಗೆ ಮಾಡಿದ್ರಿ, ಅಲ್ಲೂ ಕೂಡ ಸದನದಲ್ಲಿ ಚರ್ಚೆ ಮಾಡಲಿಕ್ಕೆ ಅವಕಾಶ ಕೊಡಲಿಲ್ಲ, ಅಲ್ಲೂ ಕೂಡ ಪಲಾಯನ ಮಾಡಿದ್ರಿ. ಹಾಗಾಗಿ ನೀವು ನೈತಿಕತೆಯನ್ನು ಕಳ್ಕೊಂಡಿದ್ದೀರಿ ಅಂತ ನೇರವಾಗಿ ಹೇಳಲಿಕ್ಕೆ ಬಯಸ್ತಾರೆ. ಸರ್, ಜನಾಂದೋಲನ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ನಾಯಕರು ಕೇಳ್ತಾ ಇರೋದು, ಆಡಳಿತ ಪಕ್ಷದ ನಾಯಕರು ಕೇಳ್ತಾ ಇರೋದು, ನೇರವಾಗಿ ಕುಮಾರಸ್ವಾಮಿ ಅವ್ರಿಗೂ ಒಂದು ಸವಾಲ್ ಆಗ್ತಾ ಇದ್ದಾರೆ. ನಿಮ್ಮ ದಾಖಲೆಗಳನ್ನು ನಾವು ಬಿಡ್ತೀವಿ, ಮೂಡಾ ಹಗರಣದಲ್ಲಿ ನಿಮ್ಮ ಹೆಸರು ಇದೆ, ನಿಮ್ಮ ಜೆಡಿಎಸ್ ನಾಯಕರು ಹೋದ ಕಡೆಲೆಲ್ಲ ಜನಾಂದೋಲನದ ಕಾರ್ಯಕ್ರಮದಲ್ಲೆಲ್ಲ ಇದೇ ಪ್ರಶ್ನೆಯನ್ನ ಡಿಸಿಎಂ ಡಿ.ಕೆ. ಶಿವಕುಮಾರ್ ಮುಂದಿಡ್ತಿರೋದು. ಇದ್ರೆ ದಯಮಾಡಿ ಬಿಡಿ. ಕುಮಾರಸ್ವಾಮಿ ಅವರು ನೇರವಾಗಿ ಎಲ್ಲ ಸಭೆಗಳಲ್ಲೂ ಕೂಡ ಹೇಳಿದ್ದಾರೆ, ಏನಾದರೂ ಕೂಡ ನಮ್ಮ ಬಗ್ಗೆ ಏನಾದರೂ ಕೂಡ ಅನ್ಯಾಯವಾಗಿ ನಾವು ಯಾವ್ದಾದ್ರು ಕೂಡ ಸರ್ಕಾರದಿಂದ ತಗೊಂಡಿದ್ರೆ ದಯಮಾಡಿ ಅದನ್ನು ಬೆಳಕಿಗೆ ಚೆಲ್ಲಿ, ನಾನು ಒಂದು ಕ್ಷಣನೂ ಕೂಡ ರಾಜಕೀಯದಲ್ಲಿ ಇರ್ಲಿಕ್ಕೆ ಬಯಸಲ್ಲ ಅಂಥದ್ದೇನಾದ್ರು ನೀವು ನಿದರ್ಶನ ತೋರಿಸಿದ್ರೆ ಅಂತಕ್ಕಂಥದ್ದು. ಇವ್ರು ಸುಮ್ಮನೆ ಇದೆ ಅಂತ ಹೇಳ್ಕೊಂಡು ಹೋಗೋದಲ್ಲ. ಬುಟ್ಟಿ ಯಾವ ಬಿಡಿ ಆಚೆಗೆ ನೋಡೋಣ, ನಿಮ್ಮ ಹತ್ರ ಇದ್ರೆ ತಾಕತ್ತಿದ್ರೆ ದಯಮಾಡಿ ಡಿ.ಕೆ. ಶಿವಕುಮಾರ್ ಅವರೇ, ಸುಮ್ಮನೆ ಇದೆಲ್ಲ ಹೇಳ್ಕೊಂಡು ಎಲ್ಲೋ ಒಂದು ಕಡೆ ಜನಗಳನ್ನ ನೀವು ಡೈವರ್ಟ್ ಮಾಡಲಿಕ್ಕೆ ಹೊರಟಿರೋದು ನಮಗೆಲ್ಲ ಇದು ಕಾಣಿಸ್ತಾ ಇದೆ.